ಒನ್ಸ್ ಅಗೇನ್ ಧಾರ್ಮಿಕ ದತ್ತಿ ಮಸೂದೆ ವಿಚಾರದಲ್ಲಿ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಕರ್ನಾಟಕ ಹಿಂದೂ ಧಾರ್ಮಿಕ ಧರ್ಮಾದಾಯ ದತ್ತಿ ಮಸೂದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಮುಜರಾಯಿ ಇಲಾಖೆಯ ಶ್ರೀಮಂತ ದೇಗುಲದ ನಿಧಿ ಬಳಕೆ ಮಸೂದೆ ಸಣ್ಣ ದೇಗುಲಕ್ಕೆ ನಿಧಿ ಬಳಕೆ ಮಾಡುವ ಬಿಲ್ ಜಾರಿಗೆ ಮುಂದಾಗಿದ್ದ ಸರ್ಕಾರ ಮಸೂದೆಗೆ ಅಂಕಿತ ಹಾಕಲು ರಾಜ್ಯಪಾಲರು ನಿರಾಕರಣೆ. ಇದೊಂದು ಕಾಯ್ದೆಯಾಗಿ ಹೊರಬರಬೇಕಾಗಿತ್ತು. ಇಲ್ಲಿ ಇತ್ತೀಚಿನ ತನಕ ಅಂದರೆ ಈ 1 ಕೋಟಿಯ ಒಳಗಡೆ ಆದಾಯ ಇರುವಂಥವರು 10% ಕೊಡಬೇಕು ಅನ್ನುವಂಥದ್ದು ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಇದು ವಾದ ಪ್ರತಿವಾದಗಳಿಗೂ ಕೂಡ ಕಾರಣವಾಗಿತ್ತು. ಇದು ಸದನದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟ ಚರ್ಚೆಗೆ ಕಾರಣವಾಗಿತ್ತು. ಆಗ ಧಾರ್ಮಿಕ ದತ್ತಿ ಇಲಾಖೆ ಕಾಯ್ದೆಯ ಅಂದರೆ ಅದರ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಯಾಕೆ BJPಯವರ ಕಾಲದಲ್ಲೂ ಕೂಡ ಇತ್ತಲ್ಲ, ಈಗ ನಾವು ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಅನ್ನೋಂಥ ಮಾತುಗಳನ್ನು ಕೂಡ ಹೇಳಿದರು. ಯಾಕೆಂತಂದರೆ ಆಗ ಈ ದುಡ್ಡನ್ನು ನಾವು 34,000 ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಬಳಸುವುದಕ್ಕೆ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ BJP ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿಯ ಹಣಾಹಣಿಗಳಾಯಿತು ಅಂತಂದರೆ, ನೀವು ನಮ್ಮ ಅಂದರೆ ಹಿಂದೂ ದೇವಸ್ಥಾನದ ದುಡ್ಡಿಗೆ ಕೈ ಹಾಕ್ತೀರಿ, ಮುಸ್ಲಿಮರಿಗೆ ಏನು ಅಲ್ಲಿ ವಕ್ಫ್ ಬೋರ್ಡ್ಗೆ ಮತ್ತು ಕಟ್ಟಡಕ್ಕೆ ದುಡ್ಡನ್ನು ಖರ್ಚು ಮಾಡ್ತೀರಿ, 100 ಕೋಟಿ ಖರ್ಚು ಮಾಡ್ತೀರಿ, ಅವರಿಂದ ಒಂದು ನಯ ಪೈಸೆ ಆದಾಯ ಬರಲ್ಲ, ಹೊರಗೆ ಹೋಗುವಂಥದ್ದು ಮಾತ್ರ. ನಮ್ಮ ದುಡ್ಡನ್ನು ದೇವಸ್ಥಾನಗಳಿಗೆ ಬಳಸುವ ಬದಲು ಅಂದರೆ ದೊಡ್ಡ ಚರ್ಚೆ ಆಯ್ತು. ನಾನು ನಿನ್ನೆ ಕೂಡ ಒಂದು ಮಾತನ್ನು ಹೇಳಿದ್ದೆ. ಒಂದು ಪ್ರಮುಖ ವಿಚಾರ ಏನಪ್ಪ ಅಂತಂದರೆ, ದೇವಸ್ಥಾನದ ಆಸ್ತಿ, ದೇವಸ್ಥಾನದ ಜಾಗ ಎಲ್ಲವನ್ನೂ ಹೇಳ್ತಾರೆ. ವಕ್ಫ್ಗೆ ಇರುವಂಥ ಜಾಗ ನೀವು ಗಮನಿಸಿದರೆ, ಒಂದು ಇಡೀ ಕೇರಳ ಇದೆಯಲ್ಲ, ಕೇರಳಕ್ಕೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗ ವಕ್ಫ್ ಇಲಾಖೆಯಲ್ಲಿದೆ. ಅಲ್ಲಿ ಯಾವುದು ಕೂಡ ಸರ್ಕಾರದ ಯಾವುದೇ ಒಂದು ವಿಚಾರಗಳು ಕೂಡ ಅಲ್ಲಿ ನೀವು ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ಚರ್ಚ್ಗಳ ಬಳಿ ಕೂಡ ಸಾಕಷ್ಟು ಎಕರೆಗಟ್ಟಲೆ ಜಾಗ ಇದೆ. ಅದು ಕೂಡ ಸರ್ಕಾರ ಅದನ್ನು ಮುಟ್ಟೋಕ್ಕಾಗೋದಿಲ್ಲ. ಓಕೆ, ನೋ ಪ್ರಾಬ್ಲಮ್, ಇದು ಅಂತಲ್ಲ ಇರಲಿ. ಆದರೆ ದೇವಸ್ಥಾನದ ಎಕರೆಗಟ್ಟಲೆ ಜಾಗ ಇರುತ್ತಲ್ಲ, ಅದನ್ನು ಸರ್ಕಾರ ಏನು ಬೇಕಿದ್ರೂ ಮಾಡ್ಬೋದಂತೆ. ಅಲ್ಲಿ ಶಾಲೆ ಕಟ್ಟಿಸ್ಬೋದಂತೆ, ಆಸ್ಪತ್ರೆ ಕಟ್ಟಿಸ್ಬೋದಂತೆ, ಪೊಲೀಸ್ ಸ್ಟೇಷನ್ ಕಟ್ಟಿಸ್ಬೋದಂತೆ. ಇದು ಯಾಕೆ ಅಂತಂದರೆ ಅದು ಸರ್ಕಾರದ ಕೆಲಸ ಅಲ್ವಾ ಅಂತಾರೆ. ದೇವಸ್ಥಾನದ ದುಡ್ಡುಗಳನ್ನು ಕೊಡಬೇಕು, ಅಲ್ಲಿದ್ದ ಜಾಗಗಳನ್ನು ಕೊಡಬೇಕು, ಮತ್ತೆ ನೀವು ನೋಡ್ಕೊಳ್ಳೋದು ಏನು. ಈಗಿದ್ದಾಗ ಮಾತುಗಳು ಬರುವಂಥದ್ದು. ಯಾಕೆ ನಮ್ಮಲ್ಲಿ ಒಂದು ತುಷ್ಟೀಕರಣ ಮಾಡ್ತೀರಿ, ಹಿಂದೂಗಳನ್ನು ಒಂದು ರೀತಿಯಲ್ಲಿ 2ನೇ ದರ್ಜೆ ಪ್ರಜೆ ಥರ ಅವರದೇ ದೇಶದಲ್ಲಿ ಯಾಕೆ ನೋಡ್ತೀರಿ ಅಂತೇಳಿ ಮೋಹನ್ ಗೌಡ ಇದ್ದಾರೆ, ಹಿಂದೂ ಮುಖಂಡರಾಗಿರುವಂಥ ಮೋಹನ್ ಗೌಡ್ರು ಇದ್ದಾರೆ. ಮೋಹನ್ ಗೌಡ್ರೆ, ಈಗ ಬಂದಿರುವಂಥ ಮಾಹಿತಿ ನಿಮ್ಮ ಗಮನಕ್ಕೆ ಬಂದಿರಬಹುದು. ಈಗಾಗಲೇ ರಾಜ್ಯಪಾಲರು ಮೊನ್ನೆಯ ಧಾರ್ಮಿಕ ದತ್ತಿ ಕಾಯ್ದೆಯ ಮಸೂದೆ ಬಿಲ್ ಏನಿದೆ ಅದಕ್ಕೆ ಸಹಿ ಹಾಕಬೇಕಾಗಿತ್ತು, ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನಿದಕ್ಕೆ? ಸರ್, ಇದರಲ್ಲಿ ನಾವು ದೇವಸ್ಥಾನ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ಇಡೀ ರಾಜ್ಯದಲ್ಲಿ ಒಂದು 15 ಜಿಲ್ಲೆಗಳಲ್ಲಿ ಸುಮಾರು ಒಂದು 5,000 ವಿಶ್ವಸ್ತರ ಸಹಿ ಮಾಡಿ ಈ ಮಸೂದೆಗೆ ಯಾವುದೇ ರೀತಿ ಅಂಕಿತವನ್ನ ಹಾಕಬಾರ್ದು ಅಂತೇಳಿ ನಾವು ಮನವಿಯನ್ನ ಮಾಡಿದ್ವಿ. ಮಾನ್ಯ ರಾಜ್ಯಪಾಲರು ನಮ್ಮೆಲ್ಲರ ವಿಶ್ವಸ್ತರು ಧರ್ಮದರ್ಶಿಗಳ ಒಂದು ಮನವಿಗೆ ಒಂದು ಅಂಗೀಕಾರವನ್ನು ಮಾಡಿ ಇದೊಂದು ಗ್ರೇಟ್ ವಿಕ್ಟೋರಿ ಯಶಸ್ಸು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಬಿಲ್ನಲ್ಲಿ, ಪ್ರಸ್ತಾವಿತ ಬಿಲ್ನಲ್ಲಿ ಏನಂತ ಹೇಳಿದ್ರೆ 10% ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಸುಮಾರು 100 ಕೋಟಿ ರೂಪಾಯಿ ಪ್ರತಿ ವರ್ಷ ಸರ್ಕಾರ ಅದನ್ನ ಕಾಮನ್ ಪೂಲ್ ಫಂಡ್ ಸರ್ಕಾರದ ಏನು ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡಿ ಅದನ್ನ ಸರ್ಕಾರ ತನ್ನ ಯಾವ ಉದ್ದೇಶಗಳಿಗಾಗಿ ತನ್ನ ಒಂದು ಯಾವ್ಯಾವ ಉದ್ದೇಶಗಳಿಗಾಗಿ ಬಳಸುವಂತದ್ದು ಒಂದು ವ್ಯವಸ್ಥಿತ ಷಡ್ಯಂತ್ರ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಹಿಂದೂ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯನ್ನು ಹೊಸ ಅಮೆಂಡ್ಮೆಂಟ್ ಅಲ್ಲಿ ಬಿಲ್ ಅಲ್ಲಿ ಮಾಡಿದ್ರು. ಈಗ ಉನ್ನತ ಸಮಿತಿ ಜಿಲ್ಲಾ ಮಟ್ಟದ, ಅದರಲ್ಲಿ 9 ಜನರು ಇರ್ತಾರೆ. ಅದರಲ್ಲಿ ಯಾವುದೇ ಕಮ್ಯುನಿಟಿಯವರು ಇರ್ಬೋದು. ಈ ಉದಾಹರಣೆಗೆ DC, AC, ಫಾರೆಸ್ಟ್ ಡಿಪಾರ್ಟ್ಮೆಂಟ್, PWD ಇಂಜಿನಿಯರ್ ಇವರನ್ನೆಲ್ಲ ಹಾಕಿದ್ರು. ಅದೇ ತರ ರಾಜ್ಯ ಕಮಿಟಿಯನ್ನು 14 ಜನರದ ನೇಮಕ ಮಾಡಿದ್ರು. ಅದರಲ್ಲಿ ಆಯಾ A ಗ್ರೇಡ್ ದೇವಸ್ಥಾನಗಳ MLC, MLA, ಅದೇ ರೀತಿಯಲ್ಲಿ MP ಗಳು ಅದರಲ್ಲಿ ರಾಜ್ಯ ಕಮಿಟಿ ಮೆಂಬರ್ ಆಗ್ತಾ ಇದ್ರು. ಅದರಲ್ಲಿ ಸಹ ನಾನ್ ಹಿಂದೂಗಳು ಆಯ್ಕೆಯಾಗಿ ನಮ್ಮ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯಲ್ಲಿ ಬರುವಂತ ದೊಡ್ಡ ಷಡ್ಯಂತ್ರ ಇತ್ತು. ಹಾಗಾಗಿ ಈಗ ಮೋಹನ್ ಗೌಡ್ರೆ, ಈಗ ಬಹಳ ಮುಖ್ಯವಾಗಿರುವಂತದ್ದು ಅನ್ಯ ಧರ್ಮೀಯರು ಯಾಕೆ ಬರಬೇಕು ಅಂತ ನಾನು ಕೇಳ್ತಿರೋದು. ಸರ್, ಏನೇ ಹೇಳ್ತಾರೆ, ಈಗ ಏನೇ ಪ್ರಜಾತಂತ್ರ ವ್ಯವಸ್ಥೆ ಅಂದ್ರೂ ಕೂಡ ಅನ್ಯ ಧರ್ಮೀಯರು ಬಾಕಿ ಇದ್ದ ಏನು ಅದನ್ನೇ ನಾವು ಖಂಡನೆ ಮಾಡ್ತಾ ಇರುವಂತದ್ದು. ಇವತ್ತು ವಕ್ಫ್ ಬೋರ್ಡ್ ನಲ್ಲಿ ಯಾವುದೇ ಒಬ್ಬ ಮೆಂಬರ್ ಹಿಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನಗಳ ವ್ಯವಸ್ಥಾಪನೆಯಲ್ಲಿ ಅನ್ಯ ಕಮ್ಯುನಿಟಿಯವರನ್ನ ನೇಮಕ ಮಾಡುವಂತದ್ದು ಖಂಡಿತ ನಮ್ಮ ಧಾರ್ಮಿಕ ಭಾವನೆಗೆ ನೋವಾಗತ್ತೆ. ಇದನ್ನೇ ನಾವು ರಾಜ್ಯವ್ಯಾಪಿ ಈ ಬಿಲ್ ಅನ್ನ ನಾವು ವಿರೋಧವನ್ನ ಮಾಡಿದ್ವಿ. ಮತ್ತೆ ಮುಖ್ಯವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮೊನ್ನೆ ಕರ್ನಾಟಕ ಸರ್ಕಾರ 31,54,00,00,000 ರೂಪಾಯಿಯನ್ನ ವಕ್ಫ್ ಬೋರ್ಡಿನ ಕಂಪೌಂಡಿಗೆ ಕೊಟ್ಟಿದ್ದಾರೆ.
ಇವತ್ತು ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಸುಮಾರು 10,000 ಕೋಟಿ ರೂಪಾಯಿಗಳ ಜಮೀನುಗಳು, ದೇವಸ್ಥಾನದ ಜಮೀನುಗಳು ಎನ್ಕ್ರೋಚ್ಮೆಂಟ್ ಆಗಿ ಇವತ್ತು ಬೇರೆಯವರ ಹೆಸರಿನಲ್ಲಿದೆ. ಇವತ್ತು ನಮ್ಮ ವಿಧಾನಸೌಧ ಇರ್ಬೋದು, ಅದು ಧರ್ಮದಾಯ ದೇವಸ್ಥಾನದ ಜಾಗ ಇದೆ. ಅದೇ ತರ ನಮ್ಮ ರಾಜ್ಯದಲ್ಲಿ 10,000 ಕೋಟಿ ರೂಪಾಯಿ ದೇವಸ್ಥಾನಗಳ ಜಮೀನುಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಯಾವುದೇ ರೀತಿ ನಯಾ ಪೈಸಾ ಬರೋದಿಲ್ಲ. ಇವತ್ತು ಸರ್ಕಾರ, ಸುಪ್ರೀಂ ಕೋರ್ಟ್ 2005ರಲ್ಲಿ ಆರ್ಡರ್ ಮಾಡಿದೆ, ದೇವಸ್ಥಾನಗಳ ಜಮೀನುಗಳ ಎನ್ಕ್ರೋಚ್ಮೆಂಟ್ ಹಣನ ತೆರವು ಮಾಡ್ಬೇಕಂತಲ್ಲಿ. ಇದುವರೆಗೂ ರಾಜ್ಯ ಸರ್ಕಾರ ನಮ್ಮ ದೇವಸ್ಥಾನಗಳ ಜಮೀನುಗಳಿಗೆ ಕಾಂಪೌಂಡ್ ಹಾಕ್ಲಿಕ್ಕೆ ನಯಾ ಪೈಸಾ ಕೊಡ್ಲಿಲ್ಲ. ಇವತ್ತು ವಕ್ಫ್ ಬೋರ್ಡ್ 2009ರಲ್ಲಿ 4 ಲಕ್ಷ ಎಕರೆ ಜಮೀನಿತ್ತು. 2011ರಲ್ಲಿ 8,52,000 ಎಕರೆ ಜಮೀನು ಇವತ್ತು ವಕ್ಫ್ ಬೋರ್ಡ್ ಬಳಿ ಇದೆ. ನಮ್ಮ ದೇವಸ್ಥಾನದಲ್ಲಿ 1954 ಇನಾಮದಾರ್ ರದ್ದತಿ ಕಾಯ್ದೆ ಪ್ರಕಾರ ನಮ್ಮ ದೇವಸ್ಥಾನ ಜಮೀನುಗಳೆಲ್ಲ ಏನಾಗಿದೆ, ಬೇರೆಯವರ ಪಾಲಾಯ್ತು, ದೇವಸ್ಥಾನಗಳ ಜಮೀನು ರಹಿತ ಆಯ್ತು. ಆದ್ರೆ 1955 ನಮ್ಮ ದೇಶದಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ ಅನ್ನ ತಂದ್ರು. 1995 ಮತ್ತೆ 2013 ಅಲ್ಲಿ ವಕ್ಫ್ ಬೋರ್ಡ್ ಆಕ್ಟ್ ಗೆ ಸೂಪರ್ ಎನಮಸ್ ಪವರ್ ಅನ್ನ ಕೊಟ್ಟು ಇವತ್ತು ವಕ್ಫ್ ಬೋರ್ಡ್ ಇವತ್ತು ದೇವಸ್ಥಾನಗಳ ಜಮೀನುಗಳನ್ನ ಕಬಳ ಮಾಡ್ತಾ ಇದೆ, ಸರ್ಕಾರಿ ಜಮೀನು ಕಬಳ ಮಾಡ್ತಾ ಇದೆ, ಹಿಂದೂಗಳ ಜಮೀನನ್ನ ಕಬಳಿಸ್ತಾ ಇದೆ. ಆದ್ರೆ ಹಿಂದೂ ದೇವಸ್ಥಾನಗಳು ಮಾತ್ರ ಜಮೀನುಗಳಿಂದ ವಂಚಿತ ಆಗ್ತಾ ಇದ್ದಾರೆ. ಹಾಗಾಗಿ ಎರಡನೇದೇನಾಗಿದೆ, ಈಗ ನಮ್ಮ ರಾಜ್ಯ ಸರ್ಕಾರ ಈಗ 34,500 ದೇವಸ್ಥಾನ ರಾಜ್ಯ ಸರ್ಕಾರದ ಬಳಿ ಇದೆ. ಕೇವಲ 500 ದೇವಸ್ಥಾನದ ಅರ್ಚಕರಿಗೆ ಮಾತ್ರ ಸಂಬಳ ಬರ್ತಾ ಇದೆ. ಉಳಿದ 34,000 ದೇವಸ್ಥಾನಗಳಿಗೆ ಯಾವುದೇ ಸಂಬಳ ಇಲ್ಲ. ಇವತ್ತು ರಾಜ್ಯ ಸರ್ಕಾರ 8,000 ರೂಪಾಯಿಯನ್ನ ಮುಮ್ಮಾಮ್ಗಳಿಗೆ ಕೊಡುತ್ತೆ. 6,000 ರೂಪಾಯಿಯನ್ನ ಇವತ್ತು 5 ಬಾರಿ ನಮಾಜ್ ಏನು ಕೂಗ್ತಾರಲ್ಲ ಲೌಡ್ ಸ್ಪೀಕರ್ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅವರಿಗೆ 6,000 ಕೊಡುತ್ತೆ. ಆದ್ರೆ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂತೇಳಿ ಶಿಲೆಯನ್ನೇ ಶಂಕರನನ್ನಾಗಿ ಮಾಡುವಂತಹ ಆ ಅರ್ಚಕರಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಂಬಳ ಕೊಡ್ತಾ ಇಲ್ಲ. ಹಾಗಾಗಿ ಒಂದ್ ರೀತಿಯಲ್ಲಿ ತಾರತಮ್ಯತೆಯಿಂದ ಕೂಡಿದೆ. ನಮ್ಮ ಸರ್ಕಾರ ದೇವಸ್ಥಾನಗಳನ್ನ ನಡೆಸುತ್ತೆ, ದೇವಸ್ಥಾನಗಳ ಜಮೀನು ಬೇಕು, ದೇವಸ್ಥಾನದ ಚಿನ್ನ ಬೇಕು, ದೇವಸ್ಥಾನದ ನಿಧಿ ಬೇಕು, ಆದರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಬೇಡ. ಇವತ್ತು ದೇವಸ್ಥಾನದ ಹಣ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ಕಾರ ತಿಜೋರಿ ಹೋಗುತ್ತೆ. ಸರ್ಕಾರ ಅದನ್ನ ATM ರೀತಿಯಲ್ಲಿ ಟ್ರೀಟ್ ಮಾಡುತ್ತೆ. ಅದನ್ನ ದೇವಸ್ಥಾನಗಳ ಅಭಿವೃದ್ಧಿಗಾಗಿ, ದೇವಸ್ಥಾನದ ಮೂಲಕ ಧರ್ಮದ ಪ್ರಚಾರಕ್ಕಾಗಿ, ಹಿಂದೂ ಸಮಾಜಕ್ಕೆ ಹಿಂದೂ ಧರ್ಮದ ಶಿಕ್ಷಣ ಕೊಡ್ಲಿಕ್ಕಾಗಿ ಉಪಯೋಗ ಮಾಡ್ಬೇಕಿತ್ತು. ಇವತ್ತು ಆ ರೀತಿ ಯಾವುದೇ ಯೋಜನೆಗಳು ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಒಂದ್ ರೀತಿಯಲ್ಲಿ ದೇವಸ್ಥಾನಗಳ ಸರ್ಕಾರದ ವಶ ಆದ ನಂತರ ಇವತ್ತು ನಮ್ಮ ಧರ್ಮದ ಮೇಲೆ ತುಂಬಾ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಇವತ್ತು ಅನ್ಯ ಕಮ್ಯುನಿಟಿ ಅವರು ನೋಡ್ಬೋದು, ಇವತ್ತು ಕಳೆದ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 100 ಕೋಟಿ ರೂಪಾಯಿಯನ್ನ ವಕ್ಫ್ ಬೋರ್ಡಿಗೆ ಕೊಟ್ರು, 20 ಕೋಟಿ ರೂಪಾಯಿಯನ್ನ ಹಜ್ ಭವನ ಕೊಟ್ರು, 1,000 ಕೋಟಿ ರೂಪಾಯಿಯನ್ನ ಮೈನಾರಿಟಿ ಕಾಲೋನಿಗಳಿಗೆ ಕೊಟ್ರು. ಇವತ್ತು ಈಗ ಇಮಾಮ್ಗಳು ಇರ್ಬೋದು, ಅವರು ಮದುವೆ ಆದ್ರೆ ಶಾದಿ ಭಾಗ್ಯ ಯೋಜನೆಯಲ್ಲಿ 50,000 ಕೊಡುತ್ತೆ. ಅವ್ರ ಮಕ್ಕಳು ಏನಾದ್ರು ಎಜುಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಫ್ರೀ ಆಗಿ ಎಲ್ಲ ಎಜುಕೇಶನ್ ಫೀಸ್ ಸರ್ಕಾರ ಕಟ್ಟುತ್ತೆ. ಎಜುಕೇಶನ್ ಬೇಡ, ಅವರು ಕೆಲಸ ಮಾಡ್ಬೇಕು, ಒಂದು ಗಾಡಿ ಖರೀದಿ ಮಾಡ್ಬೇಕಂದ್ರೆ 3 ಲಕ್ಷ ರೂಪಾಯಿ ಇವತ್ತು ಅವರಿಗೆ ಸಬ್ಸಿಡಿಯನ್ನ ಬಿಸಿನೆಸ್ ಮಾಡ್ಲಿಕ್ಕೆ ಕೊಡುತ್ತೆ. ಆದ್ರೆ ಇವತ್ತು ನಮ್ಮ ಅರ್ಚಕರು ಇರ್ಬೋದು, ದೇವಸ್ಥಾನ ಇವತ್ತು ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಅಂದ್ರೆ ಯಾವ ರೀತಿಯಲ್ಲಿ ಇವತ್ತು ಒಂದು ಸಮುದಾಯಕ್ಕೆ ಬೆಣ್ಣೆ 12% ಜನರ ಸಮುದಾಯಕ್ಕಾಗಿ, ಸಮುದಾಯದ ಅಭಿವೃದ್ಧಿಗಾಗಿ 85% ಬಹುಸಂಖ್ಯಾತ ಹಿಂದೂಗಳ ಹಣವನ್ನು ವಿನಿಯೋಗ ಮಾಡ್ತಾರೆ. ಬಂದೆ ಮತ್ತೆ ನಮ್ಮ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಪ್ರಮೋದ್ ಮುತಾಲಿಕ್ ನಮ್ಮೊಂದಿಗೆ. ಪ್ರಮೋದ್ ಮುತಾಲಿಕ್ ಅವರೇ, ಬಹಳ ದೊಡ್ಡ ಹೋರಾಟಗಳನ್ನ ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಹಿಂದೂಗಳ ಬಗ್ಗೆ ಹೋರಾಟ ಮಾಡಿದಂಥವ್ರು ನೀವು. ಈಗ ಮೊನ್ನೆ ನನಗೆ ಇದರಲ್ಲಿ ಭಾಳ ಮುಖ್ಯವಾಗಿ ಕಂಡು ಬಂದಿದ್ದು, ಅನ್ಯ ಧರ್ಮೀಯರು ಕೂಡ ಕಮಿಟಿಯಲ್ಲಿ ಇರಬೇಕು ಅನ್ನೋಂಥದ್ದು ಯಾಕೆ ಸೇರಿಸಿದ್ರು ಗೊತ್ತಿಲ್ಲ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಹಿಂದೆ ಕೂಡ ಇತ್ತು, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿದ ಕಾರಣಕ್ಕಾಗಿ ಅನೇಕ ದೇವಸ್ಥಾನಗಳಿಗೆ ಸಿಗತ್ತೆ ಅಂತ. ಈಗ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕೋದಕ್ಕೆ ನಿರಾಕರಣೆ ಮಾಡಿದ್ದಾರೆ. ನಿಮ್ಮ ಕಡೆಯ ವಿವರಣೆ ಏನು ಸರ್ ಇದರ ಬಗ್ಗೆ? ನೋಡಿ, ಮೊದಲನೇದಾಗಿ ಆ ಮಸೂದೆ ಮಾಡಿದ್ದೇ ಒಂದು ತಪ್ಪು. ಈಗಾಗಲೇ ಸಾಕಷ್ಟು ವಿವಾದಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇದ್ದಾವೆ. ಏನಂದ್ರೆ ಈ ಮೂಲ ಮಸೂದೆನೇ ತಪ್ಪಿದು. ಬ್ರಿಟಿಷರು ಹಾಕಿದಂತ ಕಾನೂನಿದು, ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಬಂದ್ರು ಇವರು. ಸೊ ದೇವಸ್ಥಾನದ ಆದಾಯವನ್ನ ಸರ್ಕಾರ ತಗೊಂಡು ತಮ್ಮ ಸ್ವಾರ್ಥಕ್ಕೆ ಬಳಸುವಂತ ದೃಷ್ಟಿಕೋನದಿಂದ ಇದು ಮಾಡಿದಂತ ಕಾನೂನಿದು. ಅದೇ ಮಾದರಿಯಲ್ಲಿ ಮಸೀದಿ ಅಂದ್ರೆ ಮುಸ್ಲಿಮರ ಮಸೀದಿಯ ದುಡ್ಡನ್ನು ತಗೊಳ್ಳಿಲ್ಲ ಇವರು, ಕ್ರಿಶ್ಚಿಯನ್ರ ದುಡ್ಡನ್ನು ತಗೊಳ್ಳಿಲ್ಲ ಇವರು. ಅವರೆರಡನ್ನು ಫ್ರೀ ಬಿಟ್ಟು ಬರೇ ಹಿಂದೂಗಳ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳ ಹಣವನ್ನ ಲೂಟಿ ಮಾಡೋಗೋಸ್ಕರನೇ ಮಾಡಿದಂಥ ಕಾನೂನು ಇದು ಒಂದು. ಈಗ ಕರ್ನಾಟಕದಲ್ಲಿ ಇವರು ಬಂದ ಮೇಲೆ ಗ್ಯಾರಂಟಿ ಆ ಪ್ರಕ್ರಿಯೆಯಲ್ಲಿ ಸಿಕ್ಕಾಪಟ್ಟೆ
ಹಣ ಸಂಗ್ರಹ ಎಲ್ಲಿಂದ ಮಾಡಬೇಕು ಅಂತನ್ನುವಂಥ ದೊಡ್ಡ ತಲೆನೋವಾಗಿದೆ ಅವರಿಗೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಹಣವನ್ನು ಕೂಡ ನಾವು ಬಳಸ್ಕೊಳ್ಬಹುದಾ ಅಂತನ್ನುವಂಥ ಮಾದರಿಯಲ್ಲಿ ಆ ಮಸೂದೆಯನ್ನು ಮಾಡಿದ್ದಾರೆ. ಸೊ ಇನ್ನು ಅವರು ಹೊರನೋಟದಲ್ಲಿ ಏನು ಹೇಳಿದ್ದಾರೆ ಅಂದರೆ ABC ಅಂದರೆ ಏನೂ ಆದಾಯ ಇಲ್ಲದಂಥ ದೇವಸ್ಥಾನಗಳು. ಸೊ ಆ ದೇವಸ್ಥಾನಗಳಿಗೆ ನಾವು ಸಹಕಾರ ಕೊಡೋಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಒಂದು ಹೊರನೋಟದಲ್ಲಿ ಹೇಳಿದ್ದಾರೆ. ಇನ್ನೊಂದು ನೀವು ಹೇಳಿದ್ದು ಇದರಲ್ಲಿ ಬೇರೆ ಧರ್ಮದವರು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ರನ್ನು ಸೇರಿಸ್ಕೊಳ್ಳುವಂಥ ಒಂದು ಕ್ಲಾಸನ್ನು ಅಲ್ಲಿ ಹಾಕಿದ್ದಾರೆ. ಯಾಕೆ ಇದನ್ನ ಯಾಕೆ ಹಾಕಬೇಕು? ಇದು ತಲೆಹರಟೆ. ಇದು ವ್ಯವಸ್ಥಿತವಾಗಿ ಈ ದೊಡ್ಡ ನಾವು ಸೆಕ್ಯುಲರು ಅಂತ ಹೇಳ್ಕೊಳ್ಳುವಂಥದ್ದು ಮತ್ತು ಅವರನ್ನು ಪ್ಲೀಸ್ ಮಾಡೋ ಸಲುವಾಗಿ ಮಾಡದಂಥ ಒಂದು ಕ್ಲಾಸ್ ಅದು. ಅದನ್ನು ನಾವು ಖಂಡಿಸ್ತಾ ಇದ್ದೀನಿ. ಅದನ್ನು ಯಾವುದೇ ದೃಷ್ಟಿಯಲ್ಲಿ ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮಸೀದಿಯ ಕಮಿಟಿಯಲ್ಲಿ ಹಿಂದೂಗಳನ್ನು ಹಾಕ್ತಾರಾ? ಕ್ರಿಶ್ಚಿಯನ್ರ ಕಮಿಟಿಯಲ್ಲಿ ಹಿಂದೂಗಳನ್ನು ಹಾಕ್ತಾರ ಇವರು? ಅದರ ಬಗ್ಗೆ ಮಾತಾಡೋದಿಲ್ಲ ಇವರು ಬರೇ ನಮ್ಮ ಹಿಂದೂಗಳ ಬಗ್ಗೆನೇ. ಯಾಕೆ ಹಿಂದೂಗಳು ಅಂತಂದ್ರೆ ನಾವು ಶಾಂತವಾಗಿದ್ದೀವಿ, ಯಾವುದೇ ರೀತಿ ಗಲಾಟೆ ಗೊಂದಲ ಇಲ್ಲ. ಮುಸ್ಲಿಮರು ಮಾಡಿದರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿ ಅವ್ರ ಮೇಲೆ ದಾಳಿಗಳನ್ನು ಮಾಡ್ತಾರೆ ಅಂತನ್ನುವಂಥದ್ದು ಗೊತ್ತಿದೆ. ಸೊ ಅದನ್ನು ನಾವು ಮಾಡ್ಬೇಕಾಗಾದ್ರೆ ಹಿಂದೂಗಳು ನಾವು ಅದನ್ನೇ ಮಾಡಬೇಕಾ? ನಾವು ಕಾನೂನು ಸಂವಿಧಾನ ಒಂದು ಚೌಕಟ್ಟಿನಲ್ಲಿ ಹೋಗ್ತಾ ಇರೋದೇ ಇವತ್ತು ದೌರ್ಬಲ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಸರಿಯಲ್ಲ. ಈಗ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದು ಯೋಗ್ಯವಾಗಿದೆ ಅಂತ ಅನ್ನೋದು ಹೇಳ್ತಾನೆ. ಅಕಸ್ಮಾತ್ ಇವ್ರು ಏನಾದರೂ ಈಗಂತೂ ಮಾಡೋಕ್ಕಾಗಲ್ಲ, ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡೋಕ್ಕಾಗಲ್ಲ. ಇನ್ನು ಆಮೇಲೆ ಮಾಡಿದ್ರು ಕೂಡ ಕಾನೂನಾತ್ಮಕವಾಗಿ ಮತ್ತು ಬೀದಿಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಪ್ರಮೋದ್ ಮುತಾಲಿಕ್ ಅವರು. ಪ್ರಮೋದ್ ಮುತಾಲಿಕ್ ಹಿಂದೂ ಮುಖಂಡರು. ಈಗ ರಾಜಶೇಖರಾನಂದ ಶ್ರೀಗಳು, ವಜ್ರದೇಹಿ ಮಠದ ಶ್ರೀಗಳು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ತೆ. ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಈ ಕಾನೂನುಗಳು ಬಂದಾಗ ನಿರಂತರವಾಗಿ ಅಂದರೆ ವಿಧೇಯಕಗಳನ್ನು ಮಂಡನೆ ಆದಾಗ ನಿರಂತರವಾಗಿ ಅದರ ಬಗ್ಗೆ ಆಗಬಾರ್ದು ಅಂತ ಹೇಳಿದ್ರಿ. ಈಗ ರಾಜ್ಯಪಾಲರು ಸಹಿ ಹಾಕಿಲ್ಲ, ನಿರಾಕರಣೆ ಮಾಡಿದ್ದಾರೆ. ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಏನು? ಬಹಳ ಸಂತೋಷದಾಯಕವಾದಂತಹ ವಿಷಯ. ಈ ಸರ್ಕಾರ ಹಿಂದೂಗಳನ್ನ ದಮನ ಮಾಡುವಂತಹ ಒಂದು ಕ್ರಮವನ್ನ ಕೈಗೊಳ್ಳಿಕ್ಕೆ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರುವಂತದ್ದು ಈ ಸರ್ಕಾರಕ್ಕೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ಯಾಕೆ ಅಂತಂದ್ರೆ ಹಿಂದೂಗಳನ್ನ ದಮನ ಮಾಡಲಿಕ್ಕೆ ಬೇಕಾದಷ್ಟು ಕಾನೂನುಗಳಿದ್ದಾವೆ. ಆ ಕಾನೂನುಗಳನ್ನು ಉಪಯೋಗಿಸಿಕೊಂಡು ಬೇಕಾದ ಹಾಗೆ ಸ್ವತಂತ್ರ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಹಿಂದೂಗಳನ್ನ ದಮನಿಸುವ ಕಾರ್ಯವನ್ನ ಮಾಡ್ತಾ ಇದೆ. ಒಂದು ದೇವಸ್ಥಾನದ ಪ್ರಕ್ರಿಯೆಯಲ್ಲಿರುವಂತಹ ನಿಯಮಗಳು ಅದು ಹಿಂದೂಗಳಿಗೆ ಪೂರಕವಾಗಿರಬೇಕು ಅಂತ ಹೇಳಿ ಹಿಂದಿನ 1971ರ ಅಮೆಂಡ್ಮೆಂಟ್ಸ್, 67ರ ಅಮೆಂಡ್ಮೆಂಟ್ಸ್ ಇದೆಲ್ಲವೂ ಕೂಡ ಹಿಂದೂಗಳಿಗೆ ಪೂರಕವಾಗಿದೆ. ಈ ಅಮೆಂಡ್ಮೆಂಟ್ಸ್ಗಳನ್ನ ತೆಗೆದು ಅವರಿಗೀಗ ಏನ್ ಮಾಡಬೇಕು? ಮುಸ್ಲಿಮರ ವಕ್ಫಿಗೆ ಪರಿವರ್ತನೆ ಮಾಡಿ ಇಲ್ಲಿಂದ ನಿಧಿಯನ್ನ ಲಪಟಾಯಿಸಬೇಕಂತ ಒಂದು ಕುಹಕ ಹುನ್ನಾರ ಈ ಸರ್ಕಾರದ್ದು. ನಾವು ಸನ್ಮಾನ್ಯ ಗೌರವಾನ್ವಿತ ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಶ್ರೀರಾಮನ ಹೆಸರನ್ನೇ ಇಟ್ಟುಕೊಂಡು ಶಿವನ ಹೆಸರಿಟ್ಟುಕೊಂಡು ಇಂತಹ ಕೃತ್ರಿಮ ಬುದ್ಧಿಯಲ್ಲಿ ಯಾಕೆ ನಡೆಯುತ್ತೀರಿ ಎನ್ನುವುದನ್ನ ಸಮಾಜಕ್ಕೆ ನೀವು ಬಹಿರಂಗಪಡಿಸಬೇಕು. ಸನ್ಮಾನ್ಯ ರಾಜ್ಯಪಾಲರನ್ನ ನಾವು ಅಭಿನಂದಿಸ್ತೇವೆ. ಒಂದು ವೇಳೆ ಸರ್ಕಾರ ಯಾವುದೇ ರೀತಿಯಲ್ಲಿ ಹಿಮ್ಮುಖದಿಂದ ಈ ವಿಧಾನ ಪರಿಷತ್ತಿನಲ್ಲೂ ಮಂಡಿಸಿ ಏನಾದರೂ ಇದನ್ನು ಮುಂದುವರಿಕೆ ಮಾಡಿತು ಅಂತಲಾದ್ರೆ ಇಡೀ ಹಿಂದೂಗಳು ಕರ್ನಾಟಕದಾದ್ಯಂತ ಬೀದಿಗಿಳಿದು ಹೋರಾಟ ಮಾಡುವಂತಹ ಸನ್ನಿವೇಶವನ್ನ ಸರ್ಕಾರ ತಂದುಕೊಳ್ತದೆ ಎನ್ನುವ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ. ಇವಾಗ ಲೋಕಸಭಾ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಇದಾಗ್ತದೆ ಅನ್ನುವ ಭರವಸೆ ನಮಗಿಲ್ಲ. ಆದರೆ ಚುನಾವಣೆ ಮುಗಿದ ಮೇಲೂ ಎಲ್ಲಿಯಾದರೂ ಇವರು ನಮ್ಮ ಧಾರ್ಮಿಕ ಹುಂಡಿಗೆ ಕೈ ಹಾಕಿದ್ರೆ ಆ ಕೈಗೆ ಸರ್ಪವೇ ಕಚ್ಚುವ ದಿನ ಬರ್ತದೆ ಎನ್ನುವುದನ್ನ ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಧನ್ಯವಾದ ಶ್ರೀಗಳೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ವೀಕ್ಷಕರೇ, ಒಂದು ವಿಚಾರ ಇಲ್ಲಿ ನೋಡಿ, ಒಂದು ರಾಷ್ಟ್ರ ಅಂತ ಹೇಳಿದಾಗ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಅವರವರ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಅದನ್ನೇ ನಾವು ಈಗ ಈ ಕಮಿಟಿಗೆ ಅನ್ಯ ಧರ್ಮೀಯರು ಯಾಕೆ ಹಾಕಿಸ್ತೀರಿ? ಇದು ಒಂದು ರೀತಿಯಲ್ಲಿ ಕೆರಳಿಸೋದಲ್ವಾ? ಅಂದರೆ ಹಿಂದೂ ಧರ್ಮ ಮಾತ್ರ ಸರಿಯಲ್ಲ, ಉಳಿದದ್ದೆಲ್ಲ ಸರಿಯಾಗಿದೆ. ಬಿಜೆಪಿಯವರು ಹೇಳೋ ಪ್ರಕಾರ ಒಂದು ಸಮುದಾಯದ ಓಲೈಕೆ ಅದು ವಿಪರೀತ. ಈಗ ಓಲೈಕೆ ಮಾಡಬಾರ್ದು, ಆಯ್ತಪ್ಪ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ಮಹತ್ವವನ್ನು ಕೊಡೋಣ, ಕೊಡಿ, ಏನು ಬೇಡ ಅಂತಲ್ಲ. ಈಗ ಯಾರು ಕೊಡಬಾರ್ದು ಅಂತ ಹೇಳೋದಿಲ್ಲ. ಈಗ ನರೇಂದ್ರ ಮೋದಿ ಅವರು ಕೂಡ ಕೊಡ್ತಾರೆ, BJP ಗೌರ್ಮೆಂಟ್ ಕೂಡ ಮತ್ತೊಂದು ಕೊಡುತ್ತೆ. ಇಲ್ಲಿ ಪ್ರಶ್ನೆ ಒಂದೇ. ಈಗ
ಮುಸ್ಲಿಮರಿಗೆ ಸೇರಿದಂಥ ವಕ್ಫ್ಗೆ ಸೇರಿದಂಥ ಅನೇಕ ಮಸೀದಿಗಳು, ಅದರ ಜಾಗಗಳು, ಅದನ್ನು ನೀವು ಮುಟ್ಟೋಕೆ ಹೋಗಲ್ಲ, ನಿಮಗೆ ಭಯ ಆಗತ್ತೆ, ಬೆಂಕಿ ಬಿದ್ದು ಬಿಡುತ್ತೆ ಅಂತ ಹೇಳಿ. ಚರ್ಚ್ಗಳಿಗಿರುವಂಥ ಕೋಟಿಗಟ್ಟಲೆ ಬೆಲೆ ಬಾಳುವ ಜಾಗಗಳು, ಅದನ್ನು ನೀವು ಮುಟ್ಲಿಕ್ಕೆ ಹೋಗಲ್ಲ. ಹಿಂದೂಗಳದಾದಾಗ ನೀವು ಕಾನೂನು ಮಾಡ್ತೀರಿ, ದೇವಸ್ಥಾನಗಳಿಗಿರುವಂಥ ಜಾಗಗಳನ್ನೆಲ್ಲ ಕಬಳಿಸ್ಕೊಳ್ತೀರಿ, ಅಲ್ಲಿ ಸರ್ಕಾರದ ಕೆಲಸ ಆಗಿದ್ರೆ ಹಿಂದೂಗಳು ಬೇರೆನಾ ಅಲ್ಲಿ? ನಂಬರ್ 1. ಆಮೇಲೆ ದುಡ್ಡು ಬರೋದು ದೇವಸ್ಥಾನಗಳಿಗೆ ಮಾತ್ರ. ನೀವು ಅದನ್ನು ಬೇರೆ ಕಾರ್ಯಗಳಿಗೆ, ದೇವಸ್ಥಾನಗಳಿಗೆ ಎಷ್ಟು ಅಭಿವೃದ್ಧಿ ಮಾಡಿದ್ರಿ? 34,000 ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ಲ, ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಇನ್ಕಮ್ ಬರುತ್ತಲ್ಲ, ಅಲ್ಲೂ ಕೂಡ ಕೆಲವರಿಗೆ ಕೆಲಸಗಳು ಅಂತ ಆಗುತ್ತಲ್ಲ. ಈಗ ಅಲ್ಲಿರುವಂಥ ಜಾಗದಲ್ಲಿ ಬೇಕಿದ್ರೆ ನೋಡಿ, ಬದಲಾವಣೆ ಆದ ನಂತರ ದೇವಸ್ಥಾನಗಳಲ್ಲಿ ಜಾಗ ಇದ್ದರೆ ದೇವಸ್ಥಾನದ ಲೆಕ್ಕದಲ್ಲೇ ಶಾಲೆಗಳ ಆರಂಭ ಮಾಡಿ, ಹೌದು, OBC ಶಾಲೆಗಳ ಆರಂಭ ಮಾಡಿ. ಅದಾಗಲ್ಲ. ನಾನು ಹೇಳಿದ್ದು ಜನರಲ್ ಕ್ಯಾಟಗರಿ ಮಾಡಿ, ಎಲ್ಲರೂ ಬರ್ಬೋದು. ಈಗ ಹೆಂಗೆ ಸರ್ಕಾರಿ ಶಾಲೆಗಳಿರುತ್ತೋ ಅಲ್ಲಿ ಏನಿಲ್ಲ, ಬ್ರಾಹ್ಮಣ ಬರಬೇಕು ಅಥವಾ ದಲಿತ ಬರಬಾರ್ದು ಹಂಗೇನಿಲ್ಲಲ್ಲ. ದೇವಸ್ಥಾನದ ವರಾಂಡಗಳಲ್ಲಿ ಮಾಡಿ, ದೇವಸ್ಥಾನಗಳನ್ನು ನಡೆಸ್ತಾವಲ್ಲ, ಅದರ ಇನ್ಕಮ್ ಅದಕ್ಕೆ ಹೋಗಲಿ. ಎಲ್ಲ ದೇವಸ್ಥಾನಗಳನ್ನು ಮಾಡಿ, ದೇವಸ್ಥಾನದ ದುಡ್ಡುಗಳನ್ನು ಇನ್ನೊಂದು ದೇವಸ್ಥಾನಗಳನ್ನು ರೆಡಿ ಮಾಡೋದಕ್ಕೆ, ಆ ದೇವಸ್ಥಾನದ ಇರುವಂಥ ಜಾಗಗಳಲ್ಲಿ ಶಾಲೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವು ದೇವಸ್ಥಾನದ ಜಾಗಗಳನ್ನು ವಾಪಸ್ ತಗೊಂಡ್ಬಿಡ್ತೀರಿ. ಎಷ್ಟಿತ್ತು ಇದೆಯಲ್ಲ, ಯಾವುದು ನಮ್ಮ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ, 700 ಎಕರೆ ಏನೋ ಇತ್ತಂತೆ ಅದಕ್ಕೆ ದೇವಸ್ಥಾನದ ಜಾಗ. ಅದನ್ನೆಲ್ಲ ಕಬಳಿಸ್ಕೊಂಡ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅದನ್ನು ಸರ್ಕಾರದ ಜಾಗ ದೇವಸ್ಥಾನ ಅಂತ ಹೇಳಿದಾಗ. ಅಂತ ಹೇಗೆ ಈ ಮಹಾರಾಜರದೆಲ್ಲ ಸರ್ಕಾರಕ್ಕೆ ಸೇರಬೇಕು ಅಂತಿದೆಯೋ ಅದೇ ಥರ ಮಹಾರಾಜರು ತಗೋತೀರಿ ಸರ್ಕಾರದ್ದು ಅಂತೇಳಿ, ದೇವಸ್ಥಾನ ತಗೋತೀರಿ. ನೀವು ಇದನ್ನು ತಗೊಳ್ಳೋದಿದ್ರೆ ಮತ್ತು ವಕ್ಫ್ ಜಾಗವನ್ನು ಕೂಡ ತಗೋಬೋದಲ್ಲ, ಚರ್ಚ್ ಜಾಗವನ್ನು ಕೂಡ ತಗೋಬೋದಲ್ಲ. ಹಾಗಂತ ಅದನ್ನು ಎತ್ತಿ ಕಟ್ಟೋದಲ್ಲ, ನಾನು ಎತ್ತಿ ಕಟ್ಟೋದ ವಿಚಾರ ಅಲ್ಲ. ನಿಮಗೆ ಇದರ ದುಡ್ಡು ಬೇಕು, ಇದರ ಜಾಗನೂ ಬೇಕು, ಅದರದ್ದೇನು ಬೇಡ. ಆಮೇಲೆ ಈಗ ಅದಕ್ಕೆ ಇಬ್ಬರು ಸೇರಬೇಕು ಎಕ್ಸ್ಟ್ರಾ ಅನ್ಯಧರ್ಮಿ ಅಂತ ಹೇಳಿದಾಗ ಬಹುಸಂಖ್ಯಾತ ಹಿಂದೂಗಳಿಗೆ ಇದೇನಪ್ಪ ನಮ್ಮನ್ನು ಈ ಥರ ತುಷ್ಟೀಕರಣ ಮಾಡ್ತಾನೆ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಕೆಲವು ಕಾನೂನುಗಳೆಲ್ಲ ಇದೆ, ಅದು ಈಗ ಇಂಥ ವಿಚಾರಗಳು ಬರೋದು ಒಳ್ಳೆಯದು. ಮತ್ತೆ ಚರ್ಚೆಗೆ ಒಳಪಡಬೇಕು. ಹಾಗಂತ ಹಿಂದೂ ಧರ್ಮದಲ್ಲಿರುವಂತಹ ಅಥವಾ ಕೆಲವು ಬಾಹ್ಯ ಆಚರಣೆಗಳು ಬಂದು, ಕಟ್ಟುಪಾಡುಗಳು ಬಂದು, ಅವುಗಳಲ್ಲಿ ಕೂಡ ನೀರು ಮುಟ್ಟಂಗಿಲ್ಲ, ಮತ್ತೊಂದು ಮುಟ್ಟಂಗಿಲ್ಲ, ಅಂಥವ್ರನ್ನು ಕೂಡ ಸದೆ ಬಡಿಬೇಕು. ಹೌದು, ಅಂಥದ್ದು ಇನ್ನೂ ಪದ್ಧತಿಗಳಿದೆ, ಅಂಥದನ್ನು ಕೂಡ ಸದೆ ಬಡಿಬೇಕು.